ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ಕರುಣಾಜನಕ ದುರಂತವೊಂದು ನಡೆದಿದೆ. ಬಾತ್ರೂಮ್ನ ಬಕೆಟ್ನಲ್ಲಿ ಮುಳುಗಿ ಕಂದಮ್ಮ ಸಾವನ್ನಪ್ಪಿದೆ. ತಾಯಿ ಬಟ್ಟೆ ತರಕ್ಕೆ ಹೋದಾಗ ಬಕೆಟ್ನಲ್ಲಿ 11 ತಿಂಗಳ ಅಗಸ್ತ್ಯ ಅನ್ನುವ ಮಗು ಸಾವನ್ನಪ್ಪಿದೆ. ಅದೇ ನೋವಲ್ಲಿ ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 29 ವರ್ಷದ ಪ್ರತಿಭಾ ನನ್ನ ಮಗುವಿನ ಸಾವಿಗೆ ನಾನೇ ಕಾರಣ ಅಂತ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಅಮ್ಮ ಕೂಡ ಶರಣಾಗಿದ್ದಾಳೆ. ಮನೆಯಲ್ಲಿ ತಾಯಿ ಮಗು ಇಬ್ಬರೇ ಇದ್ದಾಗ ನಡೆದಿರುವಂತಹ ಘಟನೆ. ನಿಜಕ್ಕೂ ಕರುಣಾಜನಕ ಕಥೆ ಇದು. ತಾಯಿ ತಪ್ಪು ಮಗು ತಪ್ಪು, ಆಡುವಂತಹ ವಯಸ್ಸು ಅದು ಗೊತ್ತಿರಲ್ಲ. ಆ್ಯಂಡ್ ತಾಯಿ ಕೂಡ ಮಕ್ಕಳನ್ನ ನೋಡ್ಕೊಳ್ಳಲ್ಲ ಅಂತಲ್ಲ, 24 ಗಂಟೆಯೂ ಕೂಡ ಮಗುವಿಗೋಸ್ಕರ ಕೊಟ್ಟಿರ್ತಾಳೆ. ಅದರ ನಡುವೆ ಆಗಿರುವಂತಹ ದುರಂತ ಇದು. ಬಟ್ಟೆ ತರಕ್ಕೆ ಅಂತ ಹಿಂಗೋಗಿ ಹಂಗೆ ಬರೋಷ್ಟೊತ್ತಿಗೆ ಮಗು 11 ತಿಂಗಳು ಅಂದರೆ ಆಗ ತಾನೇ ನಿಂತ್ಕೊಂಡು ನಡೆಯೋಕೆ ಕಲಿತಾ ಇರುತ್ತೆ. ಹೊಟ್ಟೆ ಉರಿತೀರಿ, ಯಾವ ತಾಯಿ ಸಹಿಸ್ಕೊಳ್ತಾಳೆ ಇದನ್ನು? ಬಕೆಟಲ್ಲಿ ನೀರಿದ್ದಾಗ ಬಗ್ ನೋಡೋಕೋ ಏನೋ ಹೋದಾಗ ಮಗುಚ್ಕೋಬಿಟ್ಟಿದೆ. ಕೂಗೋಕ್ಕಾಗಿರಲ್ಲ, ಒದ್ದಾಡೋಕ್ಕಾಗಿರಲ್ಲ. 11 ತಿಂಗಳು ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ. ಬೇಸಿಗೆ ರಜೆ, ಮನೆಯಿಂದ ಮಕ್ಕಳನ್ನು ಹೊರಗೆ ಕಳಿಸ್ಬೇಡಿ, ಕೆರೆ ಬಾವಿ ಹತ್ರ ಕಳಿಸ್ಬೇಡಿ ಅಂತ ಸುದ್ದಿ ನೋಡ್ತಾ ಇದ್ವಿ. ಮನೆ ಒಳಗೂ ಹಿಂಗಾಗುತ್ತೆ ಅಂದಾಗ ಯಾರು ಊಹೆ ಮಾಡಿದರು? ಮಗುವಿನ ಈ ಸುದ್ದಿ ಕೇಳಿ ತಾಯಿಗೆ ಬರಸಿಡಿಲು ಬಡ್ದಂಗಾಗಿದೆ. ಆಕೆಯೂ ಕೂಡ ಇಂಥ ಬೇಡವಾಗಿರೋ ನಿರ್ಧಾರವನ್ನು ತಗೋಬಿಟ್ಲು, ಜೀವವನ್ನು ಕಳ್ಕೊಂಡಿದ್ದಾಳೆ. ಪ್ರತಿಭಾ ಅಂತ ಭಾರಿ ಅನ್ಯಾಯದ ಸಾವುಗಳು ಎರಡೂ ಕೂಡ. ಮಗನಿಗೋಸ್ಕರ ಅಮ್ಮ ನನ್ನಿಂದಲೇ ಇಂಥ ದುರಂತ ಆಗ್ಬಿಡ್ತು ಅಂತ. ವೆರಿ ಸ್ಯಾಡ್ ಇದು. ನಿಜವಾಗ್ಲೂ ಆಗ ಕೈಕಾಲು ಬಂದಿರೋ ಮಕ್ಕಳು ನಡೆಯಕ್ಕೆ ಶುರು ಮಾಡ್ತವೆ ಅಂದಾಗ ಅವ್ರ ಮೇಲೆ ಎಷ್ಟು ಗಮನ, ಎಷ್ಟು ಎಚ್ಚರಿಕೆ ಇಟ್ಟರೂ ಕೂಡ ಸಾಲಲ್ಲ ಅನ್ನೋದಕ್ಕೆ ಮತ್ತೊಂದು ಪ್ರಸಂಗ ನೋಡಿ. ಹಿಂಗೆ ಬಕೆಟ್ ಒಳಗೆ ಬಿದ್ದು ಒಂದು ಮಗು ಸಾವನ್ನಪ್ಪಿದೆ ಅಂತ ಇತ್ತೀಚೆಗೆ ನಾವು ನೋಡಿದ್ವಿ. ಮಕ್ಕಳಿರುವಂತಹ ಮನೆಗಳಲ್ಲಿ ಇಂಥ ಸುದ್ದಿಗಳು ಎಷ್ಟು ಭಯ ಹುಟ್ಟಿಸ್ತಾ ಇರುತ್ತೆ ಅಂದರೆ, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಅಂತ ಬೇಡವಾಗಿರೋದನ್ನ ಯೋಚನೆ ತಲೆಗೆ ಬರ್ತಾ ಇರುತ್ತೆ, ಯೋಚನೆಗಳು. ಪಾಪ ಇಲ್ಲೂ ಕೂಡ ಅಂಥದ್ದೇ ಆಗಬಾರ್ದಿತ್ತು, ಆಗೋಗ್ಬಿಟ್ಟಿದೆ ದುರಂತ ಇದು.